28/5/2020 ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯಾದ್ಯಂತ ಪರಿವಾರ, ತಳವಾರ, ನಾಯಕಡ ಮತ್ತು ನಾಯಕ ಸಮುದಾಯಕ್ಕೆ ರಾಜ್ಯಾದ್ಯಂತ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸುತ್ತೆ. ಸುತ್ತೋಲೆಯ ನಂತರ ಅಧಿಕೃತವಾಗಿ 2022ರಲ್ಲಿ ಆದೇಶ ಹೊರಡಿಸುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ನೀವು ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಎನ್ನುವ ಆದೇಶವನ್ನು ಹೊರಡಿಸುತ್ತೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ರಾಜಕೀಯ ತಿಕ್ಕಾಟದ ನಡುವೆ ಆ ಪ್ರಮಾಣ ಪತ್ರವನ್ನ ಹಂಚಿಕೆ ಮಾಡೋದನ್ನ ಸ್ಥಗಿತ ಮಾಡ್ತಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಪ್ರಾರಂಭ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ ಆರೋಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿಭಟನೆಗಳು ಪ್ರಾರಂಭ ಆಗ್ತವೆ. ಬಿಜೆಪಿ ನಾಯಕರ ಪ್ರತಿಭಟನೆಗಳು ಪ್ರಾರಂಭ ಆಗ್ತವೆ. ಸೊ ಇನ್ನೇನು ಕೊಡ್ತಾರೆ ಅನ್ನುವಷ್ಟರಲ್ಲಿ ಇಷ್ಟು ವರ್ಷಗಳು ಕಳೆದು ಹೋಗ್ತವೆ. ಆದ್ರೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಮತ್ತೆ ಕಲಬುರಗಿ ಜಿಲ್ಲೆಗೆ ಅಧಿಕೃತ ಆದೇಶವನ್ನ ಹೊರಡಿಸಿ ಇವತ್ತು ಅಧಿಕೃತವಾಗಿ ಎಸ್ಟಿ ಪ್ರಮಾಣ ಪತ್ರದ ಆದೇಶವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕನೂರ್ ಅವರ ನೇತೃತ್ವದಲ್ಲಿ ಆದೇಶ ಪ್ರತಿಯನ್ನ ನೀಡಿರ್ತಕ್ಕಂಥದ್ದು ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟ ಹಾಗೆ ಆಗಿದೆ. ಯಾಕಂತ ಕೇಳಿದ್ರೆ ಸುಮಾರು 4-5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಅದು ಪ್ರಮುಖವಾಗಿ ಪರಿವಾರ ಸಮುದಾಯ, ತಳವಾರ ಸಮುದಾಯ, ನಾಯಕಡ ಮತ್ತು ನಾಯಕ ಸಮುದಾಯದ ನಾಯಕರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಮೇಲೆ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇದ್ವು. ಯಾಕೆ ಉಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರಮಾಣ ಪತ್ರ ನೀಡ್ತಾ ಇದ್ರು, ಕಲಬುರಗಿ ಜಿಲ್ಲೆಗೆ ಯಾಕೆ ನೀಡ್ತಾ ಇಲ್ಲ ಎನ್ನುವ ಪ್ರಶ್ನೆ ಬಂದಿತ್ತು. ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇದ್ವು. ಯಾಕಂತ ಕೇಳಿದ್ರೆ ರಾಜಕೀಯ ಅಂದ್ರೆ ಹಾಗೆ, ಜಿಲ್ಲೆಯ ರಾಜಕೀಯ ಒಂದು ಕಡೆ ಹೋದ್ರೆ ಕೊನೆಗೆ ಒಟ್ಟಾರೆಯಾಗಿ ಯಾರು ಪ್ರತಿಭಟನೆಯನ್ನು ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಅಧಿಕಾರದಲ್ಲಿ ಇದ್ಕೊಂಡಿರ್ತಕ್ಕಂಥವರು ಕೂಡ ಈ ಪ್ರಮಾಣ ಪತ್ರವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಅದು ಪ್ರಮುಖವಾಗಿ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕನೂರ್ ಅವರು ಈ ಒಂದು ಪ್ರಮಾಣ ಪತ್ರವನ್ನ ನೀಡಿಸುವಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಕೆಲವರ ವಾದವೂ ಕೂಡ ಇದೆ. ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ಇಂದು ಅಧಿಕೃತವಾಗಿ ನೀಡಿರ್ತಕ್ಕಂಥದ್ದು ಸಮುದಾಯದ ನಾಯಕರಲ್ಲಿ ಉಲ್ಲಾಸವನ್ನ ಹೆಚ್ಚಿಸಿದೆ.